ಮಧ್ಯ ಕರ್ನಾಟಕದ ತುಂಗಭದ್ರಾ ನದಿ ತೀರದ ಶಕ್ತಿ ಕೇಂದ್ರ ಶಿವಮೊಗ್ಗ ನಗರದಲ್ಲಿ ಕೋಟೆ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವವು ಪ್ರತಿ 2 ವರ್ಷಗಳಿಗೊಮ್ಮೆ ಆಚರಿಸುವಂಥದ್ದು ಇಲ್ಲಿನ ಧಾರ್ಮಿಕ ಆಚರಣೆಯ ಪ್ರತೀತಿಯಾಗಿದೆ. ಶಿವಮೊಗ್ಗ ನಗರದ ಧಾರ್ಮಿಕ ಆಚರಣೆಯ ಪದ್ಧತಿಗೆ ಅನುಗುಣವಾಗಿ ಫೆಬ್ರವರಿ 24ರಿಂದ 28ರವರೆಗೆ 5 ದಿನಗಳ ಪರ್ಯಂತ ಕೋಟೆ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವವನ್ನು ಶ್ರದ್ಧಾಭಕ್ತಿಯಿಂದ ಕೋಟೆ ಶ್ರೀ ಮಾರಿಕಾಂಬಾ ದೇವಸ್ಥಾನದ ಆಡಳಿತ ಮಂಡಳಿಯವರು, ಶಿವಮೊಗ್ಗ ಜಿಲ್ಲಾಡಳಿತ ಹಾಗೂ ಶಿವಮೊಗ್ಗ ನಗರದ ಸಮಸ್ತ ಭಕ್ತ ಬಾಂಧವರ ಸಹಭಾಗಿತ್ವದೊಂದಿಗೆ ನಾಡಿನ ವಿವಿಧೆಡೆಗಳಿಂದ ಆಗಮಿಸಿದಂತಹ ಭಕ್ತ ಬಾಂಧವರ ಸಹಕಾರದೊಂದಿಗೆ ಯಶಸ್ವಿಯಾಗಿ 5 ದಿನಗಳ ಪರ್ಯಂತ ಕೋಟೆ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಯಾಗಿ ನೆರವೇರಿಸಲಾಯಿತು. ಫೆಬ್ರವರಿ 24ರ ಮುಂಜಾನೆಯ ಪ್ರಾತಃ ಕಾಲದಲ್ಲಿ ಗಾಂಧಿ ಬಜಾರ್ ರಸ್ತೆಯಲ್ಲಿರುವಂತಹ ತವರು ಮನೆಯ ಸನ್ನಿಧಾನದಲ್ಲಿ ಪ್ರಮುಖ ಕುಟುಂಬ ವರ್ಗದ ಸೇವಾಕರ್ತರಿಂದ ತವರು ಮನೆಯ ಪೂಜಾ ಕೈಂಕರ್ಯಗಳು ಹಾಗೂ ಶಿವಮೊಗ್ಗ ನಗರದ ಭಕ್ತ ಬಾಂಧವರು ಸಮರ್ಪಣೆ ಮಾಡುವಂತಹ ಉಡಿ, ಸೀರೆ ಮತ್ತಿತರೆ ಧಾರ್ಮಿಕ ಪೂಜಾ ಕೈಂಕರ್ಯಗಳ ಸಂಪನ್ಮೂಲಗಳೊಂದಿಗೆ ಕೋಟೆ ಶ್ರೀ ಮಾರಿಕಾಂಬಾ ದೇವಿಗೆ ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನು ಸಮರ್ಪಿಸಲಾಯಿತು. ಶಿವಮೊಗ್ಗ ನಗರದ ಮೀನಾಕ್ಷಿ ಭವನದಿಂದ ದೇವಿಯ ಸನ್ನಿಧಾನಕ್ಕೆ ಸರತಿ ಸಾಲಿನಲ್ಲಿ ಭಕ್ತ ಬಾಂಧವರು ಬಂದು ಪೂಜೆಯನ್ನು ಸಮರ್ಪಣೆ ಮಾಡಿ ದೇವಿಯ ದರ್ಶನವನ್ನು ಪಡೆಯುವ ಮೂಲಕ ಕೃತಾರ್ಥರಾದರು. ಫೆಬ್ರವರಿ 24ರ ರಾತ್ರಿ ಸಂಪ್ರದಾಯದಂತೆ ಮಾರಿಗದ್ದುಗೆಯ ದೇವಸ್ಥಾನದ ಅಲಂಕೃತ ಭವ್ಯವಾದ ಮಂಟಪದಲ್ಲಿ ಕೋಟೆ ಶ್ರೀ ಮಾರಿಕಾಂಬಾ ದೇವಿಯನ್ನು ತೆರೆದ ಅಲಂಕೃತ ರಥದಲ್ಲಿ ಮೆರವಣಿಗೆ ಮೂಲಕ ತಂದು ಪ್ರತಿಷ್ಠಾಪನೆ ಮಾಡುವ ಮೂಲಕ ಮುಂದಿನ ಫೆಬ್ರವರಿ 28ರವರೆಗೆ ಧಾರ್ಮಿಕ ಕೈಂಕರ್ಯಗಳನ್ನು ಮುಂದುವರಿಸಲಾಯಿತು. ದೇವಿಯ ಸನ್ನಿಧಾನದಲ್ಲಿ ಭಕ್ತ ಬಾಂಧವರು ತಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳ ನಿವಾರಣೆಗಾಗಿ ಇಷ್ಟಾರ್ಥದ ಸೇವೆಯ ಹರಿಕೆಯನ್ನು ಸಮರ್ಪಣೆ ಮಾಡುವಂತಹ ಭಕ್ತ ಬಾಂಧವರು ಶ್ರದ್ಧೆಯಿಂದ ಬಂದು ಪಾಲ್ಗೊಂಡು ಹರಿಕೆಯ ಸೇವೆಯನ್ನು ಸಮರ್ಪಿಸಿದರು. ಭಾಗವಹಿಸಿದಂತಹ ಸಮಸ್ತ ಭಕ್ತ ಬಾಂಧವರ ಹಸಿವನ್ನು ನೆಗಿಸುವ ಅನ್ನದಾಸೋಹ ಪ್ರಸಾದದ ಸೇವೆಯನ್ನು ಸೇವಾಕರ್ತರು ಉದಾರ ಮನಸ್ಸಿನಿಂದ ಸಮರ್ಪಿಸಿದ್ದು ವಿಶೇಷವಾಗಿ ಕಾಣಬಂದಿರುವಂತಹ ಜಾತ್ರಾ ಮಹೋತ್ಸವದ ಸಂಗತಿಯಾಗಿದೆ. ಕೋಟೆ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವದಲ್ಲಿ ನಾಡಿನ ಹಲವೆಡೆಗಳಿಂದ ಭಕ್ತ ಬಾಂಧವರು ಆಗಮಿಸಲು ರೈಲ್ವೆ ಸೌಲಭ್ಯ, ಬಸ್ ಸೌಲಭ್ಯ ಒಳಗೊಂಡಂತೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಶಿವಮೊಗ್ಗ ನಗರದ ಜಿಲ್ಲಾ ಆಡಳಿತ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ವ್ಯವಸ್ಥಿತವಾಗಿ ಕಲ್ಪಿಸಲಾಗಿತ್ತು. ಆರಕ್ಷಕ ಇಲಾಖೆ ಸೇರಿದಂತೆ ಮತ್ತಿತರೆ ಅಗತ್ಯ ಇಲಾಖೆಗಳು ಜಾತ್ರಾ ಮಹೋತ್ಸವದ ಸನ್ನಿಧಾನದಲ್ಲಿ ಇದ್ದು ಸೇವೆಯ ಕರ್ತವ್ಯವನ್ನು ಸಮರ್ಪಿಸಿದ್ದು ಕೂಡ ವಿಶೇಷವಾಗಿತ್ತು. ಭಕ್ತ ಬಾಂಧವರೆಲ್ಲರೂ ತಮ್ಮ ತಮ್ಮ ಕಷ್ಟ ಕಾರ್ಪಣ್ಯಗಳ ನಿವಾರಣೆಗಾಗಿ ತಾಯಿಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸಿ ದೇವಿಯ ದರ್ಶನವನ್ನು ಪಡೆದು ಕೃತಾರ್ಥರಾಗಿದ್ದು ಜಾತ್ರಾ ಮಹೋತ್ಸವದಲ್ಲಿ ಕಾಣಬಂದಂತಹ ವಿಶೇಷ ಸಂಗತಿಯಾಗಿದೆ. ಫೆಬ್ರವರಿ 28ರ ರಾತ್ರಿ ಕೋಟೆ ಶ್ರೀ ಮಾರಿಕಾಂಬಾ ದೇವಿಯ ದೇವಸ್ಥಾನದ ಆಡಳಿತ ಮಂಡಳಿಯವರು ಹಾಗೂ ಪ್ರಮುಖರೆಲ್ಲರೂ ಪಾಲ್ಗೊಂಡು ದೇವಿಯ ಸನ್ನಿಧಾನದಲ್ಲಿ ಸಮಾರೋಪದ ಮಂಗಳ ಪೂಜೆ ಮಹಾಮಂಗಳಾರತಿಯನ್ನು ನೆರವೇರಿಸುವ ಮೂಲಕ ತೆರೆದ ಅಲಂಕೃತ ರಥದಲ್ಲಿ ಕೋಟೆ ಶ್ರೀ ಮಾರಿಕಾಂಬಾ ದೇವಿಯ ಸನ್ನಿಧಾನದಿಂದ ರಾಮಣ್ಣ ಶೆಟ್ಟಿ ಪಾರ್ಕ್, ಗಾಂಧಿ ಬಜಾರ್ ರಸ್ತೆ, ಶಿವಪ್ಪ ನಾಯಕ ವೃತ್ತ ಹಾಗೂ BH ರಸ್ತೆಯ ಮೂಲಕ ಶಂಕರ ಮಠದ ಮಾರ್ಗವಾಗಿ ತಾಯಿ ಕೋಟೆ ಮಾರಿಕಾಂಬಾ ದೇವಿಯನ್ನು ವನಪ್ರವೇಶ ಮಾಡುವ ಸನ್ನಿಧಾನದವರೆಗೆ ಸಡಗರ ಸಂಭ್ರಮದಿಂದ ಕರೆದೊಯ್ಯುವ ಮೂಲಕ ಕೋಟೆ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವದ ಸಕಲ ಸಂಪ್ರದಾಯವನ್ನು ಶ್ರದ್ಧಾಭಕ್ತಿಯಿಂದ ಸಮರ್ಪಣೆ ಮಾಡಿ ಭಕ್ತಿಯಿಂದ ಸಮರ್ಪಿಸುವ ಮೂಲಕ 5 ದಿನಗಳ ಪರ್ಯಂತದ ಕೋಟೆ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವವು ಯಶಸ್ವಿಯಾಗಿ ಸಂಪನ್ನಗೊಂಡಿತು. ಈ ಸಂದರ್ಭದಲ್ಲಿ ಪಾಲ್ಗೊಂಡಂತಹ ಸಮಸ್ತ ಭಕ್ತ ಬಾಂಧವರು ಕೋಟೆ ಶ್ರೀ ಮಾರಿಕಾಂಬಾ ದೇವಿ ನಿಮ್ಮ ಆಲಯಕ್ಕೆ ಉದೋ ಉದೋ, ಕೋಟೆ ಶ್ರೀ ಕೆಂಚಮಾರಿಯಮ್ಮ ನಿಮ್ಮ ಆಲಯಕ್ಕೆ ಉದೋ ಉದೋ ಎಂಬ ನಾಮಸ್ಮರಣೆಯ ಉದ್ಘೋಷದೊಂದಿಗೆ ಸಾಗಿದ್ದು ಕೂಡ ವಿಶೇಷವಾಗಿರುವಂತಹ ಸಂಗತಿಯಾಗಿದೆ. ಗಾಂಧಿ ಬಜಾರ್ ರಸ್ತೆಯ ಪ್ರವೇಶದ ಮಹಾದ್ವಾರದಲ್ಲಿ ಕಾಳಿಕಾ ಮಾತೆಯ ಅವತಾರದ ವಿಗ್ರಹವನ್ನು ಆಕರ್ಷಣೀಯವಾಗಿ ಗಮನ ಸೆಳೆದಿದ್ದು ವಿಶೇಷವಾಗಿರುವಂತಹ ಮಗದೊಂದು ಸಂಗತಿಯಾಗಿದೆ. ನಮ್ಮ ಜ್ಞಾನವಾಣಿ ಕುಳುಗಟ್ಟೆ ಯೂಟ್ಯೂಬ್ ಚಾನಲ್ಗೆ ಲಭ್ಯವಾಗಿರುವಂತಹ ಚಿತ್ರಪಟಗಳು, ದೃಶ್ಯಾವಳಿಗಳನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಲೈಕ್ ನೀಡಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ. ನಮಸ್ಕಾರಗಳು.